ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ಆತ್ಮೀಯ ಸ್ವಾಗತಗಳು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಗುರುವಂದನ ಅಂದರೆ ಗುರು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಬೇಕು. ಅಂತಹ ಒಂದು ಗುರು ಪ್ರಾರ್ಥನೆಯನ್ನು ಸಾವಧಾನವಾಗಿ ನಾವು ಈಗ ಪಾರಾಯಣವನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ದೊಡ್ಡವರು ಹೇಳ್ತಾರೆ ಅಥವಾ ಪುರಾಣಗಳಲ್ಲಿದೆ, ದಶಾವತಾರಗಳಲ್ಲಿ ದ್ವಾಪರ ಯುಗದ ಅವತಾರ ಪುರುಷ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಎಲ್ಲರಿಗೂ ಕೂಡ ಗೊತ್ತಿದೆ ಈ ವಿಷಯ. ಆ ಶ್ರೀಕೃಷ್ಣ ಪರಮಾತ್ಮನೇ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ನಮ್ಮೆಲ್ಲರ ಈಡೇರಿಕೆಗಳನ್ನು ಈಡೇರಿಸುತ್ತಾ ಬರುತ್ತಿದ್ದಾನೆಂಬ ಉದ್ದೇಶದಿಂದ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡೋಣ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಈ ಭಗವದ್ಗೀತೆಯ ಸತ್ಸಂಕಲ್ಪವನ್ನು ಈಗ ಮಾಡೋಣ. ಓಂ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರು ಶ್ರೀ ಗೋಪಾಲಕೃಷ್ಣಸ್ಯ ಚ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಷಷ್ಠಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ಗೀತೋಪದೇಶವನ್ನ ಅರ್ಜುನಂ ನಿಮಿತ್ತೀಕೃತ್ಯ, ಅರ್ಜುನನನ್ನ ನಿಮಿತ್ತ ಮಾತ್ರನನ್ನಾಗಿ ಮಾಡಿ ಸಮಸ್ತ ಜಗತ್ತಿಗೆ ಭಗವದ್ಗೀತಾ ಉಪದೇಶವನ್ನು ನೀಡಿದ್ದಾರೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಶನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ.
శాస్త్రేషు భారతం సారం శాస్త్రేషు భారతం సారం తత్ర నామ సహస్రకం తత్ర నామ సహస్రకం వైష్ణవం కృష్ణగీతా చ వైష్ణవం కృష్ణగీతా చ తజ్ఞానాత్ముచ్యతేంజసా. ತಜ್ಞಾನಾತ್ಮುಚ್ಯತೇಂಜಸಾ. ಶ್ರೀ ವೇದವ್ಯಾಸರ ಪ್ರಾರ್ಥನೆಯನ್ನು ಮಾಡೋಣ ಈಗ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈಗ 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗವನ್ನ ಈಗ ಪಾರಾಯಣವನ್ನು ನಾವು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಷಷ್ಠೋಧ್ಯಾಯಃ. ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ ನ ನಿರಗ್ನಿರ್ನ ಚಾಕ್ರಿಯಃ ಯಂ ಸನ್ಯಾಸಮಿತಿ ಪ್ರಾಹುಃ ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಯೋಗಿ ಭವತಿ ಕಶ್ಚನ ಆರುರುಕ್ಷೋರ್ಮುನೇರ್ಯೋಗಂ ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ ಶಮಃ ಕಾರಣಮುಚ್ಯತೆ ಯದಾ ಹಿನೇಂದ್ರಿಯಾರ್ಥೇಷು ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ ಯೋಗಾರೂಢಸ್ತದೋಚ್ಯತೆ ಉದ್ಧರೇದಾತ್ಮನಾತ್ಮಾನಂ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್ ವರ್ತೇತಾತ್ಮೈವ ಶತ್ರುವತ್ ಜಿತಾತ್ಮನಃ ಪ್ರಶಾಂತಸ್ಯ ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ ಪರಮಾತ್ಮಾ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ ತಥಾ ಮಾನಾಪಮಾನಯೋಃ ಜ್ಞಾನ ವಿಜ್ಞಾನ ತೃಪ್ತಾತ್ಮಾ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ ಸಮಲೋಷ್ಟಾಶ್ಮಕಾಂಚನಃ ಸುಹೃನ್ಮಿತ್ರಾರ್ಯುದಾಸೀನ ಸುಹೃನ್ನಿದ್ರಾಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ ಸಮಬುದ್ಧಿರ್ವಿಶಿಷ್ಯತೆ ಯೋಗಿ ಯುಂಜೀತ ಸತತಂ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಆತ್ಮಾನಂ ರಹಸಿ ಸ್ಥಿತಃ
चित्तः ఏకాకీయత చిత్తాత్మా एकाकीयत चित्तात्मा నిరాశీర పరిగ్రహః निराशीर परिग्रहः శుచౌ దేశే ప్రతిష్టాప్య शुचौ देशे प्रतिष्ठाप्य స్థిరమాసనమాత్మనః स्थिरमासनमात्मनः నాత్యుచ్ఛ్రితం నాతి నీచం नात्युच्चितं नाति नीचम् చేలాజిన కుశోత్తరం चेलाजिनकुशोत्तरम् తత్రైకాగ్రం మనః కృత్వా तत्रैकाग्रं मनः कृत्वा యత చిత్తేంద్రియ క్రియః यतचित्तेन्द्रियक्रियः ఉపవిశ్యాసనే యుంజ్యాత్ उपविश्यासने युञ्जात् యోగమాత్మ విశుద్ధయే योगमात्मविशुद्धये సమం కాయ శిరోగ్రీవం समं कायशिरोग्रीवम् ధారయన్నచలం స్థిరః धारयन्नचलं स्थिरः సంప్రేక్ష్య నాసికాగ్రం స్వం सम्प्रेक्ष्य नासिकाग्रं स्वम् దిశశ్చానవలోకయన్ दिशश्चानवलोकयन् ప్రశాంతాత్మా విగతభీః प्रशान्तात्मा विगतभिः బ్రహ్మచారి వ్రతే స్థితః ब्रह्मचारी व्रते स्थितः మనః సంయమ్య మచ్చిత్తో मनः संयम्य मच्चित्तो యుక్త ఆసీత మత్పరః युक्त आसीत् मत्परः యుంజన్నేవం సదాత్మానం युञ्जन्नेवं सदात्मानं యోగీ నియతమానసః योगी नियतमानसः శాంతిం నిర్వాణ పరమాం शान्तिं निर्वाणपरमां మత్సంస్థామధిగచ్చతి मत्संस्थामधिगच्छति నాత్యశ్నతస్తు యోగోస్తి नात्यश्नतस्तुयोगोऽस्ति నచైకాంతమనశ్నతః न चैकान्तमनश्नतः నచాతి స్వప్నశీలస్య न चाति स्वप्नशीलस्य జాగ్రతో నైవ చార్జున जाग्रतो नैव चार्जुन యుక్తాహార విహారస్య युक्ताहारविहारस्य యుక్తచేష్టస్య కర్మసు युक्तचेष्टस्य कर्मसु యుక్తస్వప్నావబోధస్య युक्तस्वप्नावबोधस्य యోగో భవతి దుఃఖః योगो भवति दुःखः యదా వినియతం చిత్తం यदा विनियतं चित्तम् ఆత్మన్యేవావతిష్ఠతే आत्मन्नेवावतिष्ठते నిస్పృహः సర్వకామేభ్యో निःस्पृहः सर्वकामेभ्यो యుక్త ఇత్యుచ్యతే తదా युक्तयुक्त्युच्यते तदा యథా దీపో నివాతస్థో यदा दीपो निवातस्थो నేంగతే సోపమా స్మృతా नेङ्गते सोपमा स्मृता యోగినో యత చిత్తస్య योगिनो यत चित्तस्य యుంజతే యోగమాత్మనః युञ्जते योगमात्मनः యత్రో పరమతే చిత్తం यत्रो परमते चित्तम् నిరుద్ధం యోగసేవయా विरुद्धं योगसेवया యత్ర చైవాత్మనాత్మానం यत्र चैवात्मनात्मानं పశ్యన్నాత్మని తుష్యతి पश्यन्नात्मनि तुष्यति సుఖమాత్యంతికం యత్తద్ सुखमाप्यन्तिकं यत्तद् బుద్ధిగ్రాహ్యమతీంద్రియం बुद्धिग्राह्यमतीन्द्रियम् వేత్తి యత్ర న చైవాయం वेति यत्र न चैवायं స్థితశ్చలతి తత్వతః स्थितश्चलति तत्त्वतः యం లబ్ధ్వా చాపరం లాభం यं लब्ध्वा च परं लाभं మన్యతేనాధికం తతః मन्यतेनादिकं ततः యస్మిన్ స్థితో న దుఃఖేన यस्मिन् स्थितो न दुःखेन గురుణాపి విచాల్యతే गुरुणापि विचाल्यते తం విద్యా దుఃఖ సంయోగ तं विद्या दुःखसंयोग వియోగం యోగ సంజ్ఞితం वियोगं योगसंज्ञितं సనిశ్చయేన యోక్తవ్యో सनिश्चयेन योक्तव्यो యోగో నిర్విణ్ణచేతసా योगो निर्विण्णचेतसा సంకల్ప ప్రభవాన్ కామాం सङ्कल्पप्रभवान् कामान् త్యక్త్వా సర్వానశేషతః त्यक्त्वा सर्वानशेषतः మనసైవేంద్రియగ్రామం मनसैवेन्द्रियग्रामं వినియమ్య సమం తతః विनयम्य समन्ततः శనైరుపరమేత్ शनैरुपरमे బుద్ధ్యా ధృతి గృహీతయా बुद्ध्या धृतिगृहीतया ఆత్మసంస్థం మనః కృష్ట్వా आत्मसंस्थं मनः कृत्वा న కించిదపి చింతయేత్
चिन्तयेत् न किञ्चिदपि न चिन्तयेत् यतो यतो निश्चरति यतो यतो निश्चरति मनश्चञ्चलमस्थिरम् मनश्चञ्चलमस्थिरम् ततस्ततो नियम्यैतद् ततस्ततो नियम्यैतद् आत्मन्येव वशं नयेत् आत्मन्येव वशं नयेत् प्रशान्तमनसं ह्येनं प्रशान्तमनसं ह्येनं योगिनं सुखमुत्तमम् योगिनं सुखमुत्तमम् उपैति शान्तरजसम् उपैति शान्तरजसं ब्रह्मभूतमकल्मषम् ब्रह्मभूतमकल्मषम् युञ्जन्नेवं सदात्मानं युञ्जन्नेवं सदात्मानं योगी विगतकल्मषः योगी विगतकल्मषः सुखेन ब्रह्म संस्पर्शम् सुखेन ब्रह्म संस्पर्शम् अत्यन्तं सुखमश्नुते अत्यन्तं सुखमश्नुते सर्वभूतस्थमात्मानं सर्वभूतस्थमात्मानं सर्वभूतानि चात्मनि सर्वभूतानि चात्मनि ईक्षते योगयुक्तात्मा ईक्षते योगयुक्तात्मा सर्वत्र समदर्शनः सर्वत्र समदर्शनः यो मां पश्यति सर्वत्र यो मां पश्यति सर्वत्र सर्वं च मयि पश्यति सर्वं च मयि पश्यति तस्याहं न प्रणश्यामि तस्याहं न प्रणश्यामि स च मे न प्रणश्यति स च मे न प्रणश्यति सर्वभूतस्थितं यो मां सर्वभूतस्थितं यो मां भजत्येकत्वमास्थितः भजत्येकत्वमास्थितः सर्वथा वर्तमानोऽपि सर्वथा वर्तमानोऽपि स योगी मयि वर्तते स योगी मयि वर्तते आत्मौपम्येन सर्वत्र आत्मौपन्येन सर्वत्र समं पश्यति योऽर्जुन समं पश्यति योऽर्जुन सुखं वा यदि वा दुःखं सुखं वा यदि वा दुःखं स योगी परमो मतः स योगी परमो मतः अर्जुन उवाच अर्जुन उवाच योऽयं योगस्त्वया प्रोक्तः योऽयं योगस्त्वया प्रोक्तः साम्येन मधुसूदन साम्येन मधुसूदन एतस्याहं न पश्यामि एतस्याहं न पश्यामि चञ्चलत्वात् स्थितिं स्थिराम् चञ्चलत्वा स्थितिं स्थिराम् चञ्चलं हि मनः कृष्ण चञ्चलं हि मनः कृष्ण प्रमाथि बलवदृढम् प्रमादि बलवदृढम् तस्याहं निग्रहं मन्ये तस्याहं निग्रहं मन्ये वायोरिव सुदुष्करम् वायोरिव सुदुष्करम् श्रीभगवानुवाच श्रीभगवानुवाच असंशयं महाबाहो असंशयं महाबाहो मनो दुर्निग्रहं चलम् मनो दुर्निग्रहं चलम् अभ्यासेन तु कौन्तेय अभ्यासेन तु कौन्तेय वैराग्येन च गृह्यते वैराग्येन च गृह्यते असंयतात्मना योगो असंयतात्मना योगो दुष्प्राप इति मे मतिः दुष्प्राप इति मे मतिः वश्यात्मना तु यतता पश्यात्मना तु यतता शक्यो वाप्तुमुपायतः शक्यो वाप्तुमुपायतः अर्जुन उवाच अर्जुन उवाच अयति श्रद्धयोपेतो अयति श्रद्धयोपेतो योगाच्चलितमानसः योगाचलितमानसः अप्राप्य योगसंसिद्धिम् अप्राप्य योगसंसिद्धिम् कां गतिं कृष्ण गच्छति कां गतिं कृष्ण गच्छति कच्चिन्नो भयविभ्रष्टः कच्चिन्नो भयविभ्रष्टः छिन्नाभ्रमिव नश्यति छिन्नाभ्रमिव नश्यति अप्रतिष्ठो महाबाहो अप्रतिष्ठो महाबाहो विमूढो ब्रह्मणः पथि विमूढो ब्रह्मणः पथि एतन्मे संशयं कृष्ण एतन्मे संशयं कृष्ण छेत्तुमर्हस्य शेषतः चेतुमर्हस्य शेषतः त्वदन्यः संशयस्यास्य त्वदन्यसंशयस्यास्य छेत्ता न ह्युपपद्यते चेता न ह्युपपद्यते श्रीभगवानुवाच श्रीभगवानुवाच पार्थ नैवेह नामुत्र पार्थ नैवेह नामुत्र विनाशस्तस्य विद्यते विनाशस्तस्य विद्यते न हि कल्याणकृत् कश्चित्
न हि कल्याणकृत् कश्चित् दुर्गतिं तात गच्छति दुर्गतिं तात गच्छति प्राप्य पुण्यकृतां लोकान् प्राप्य पुण्यकृतान् लोकान् उषित्वा शाश्वती समाः उषित्वा शाश्वती समाः शुचीनां श्रीमतां गेहे शुचीनां श्रीमतां गेहे योगभ्रष्टोऽभिजायते योगभ्रष्टो विजायते अथवा योगिनामेव अथवा योगिनामेव कुले भवति धीमताम् कुले भवति धीमताम् एतद्धि दुर्लभतरम् एतद्धि दुर्लभतरम् लोके जन्म यदीदृशम् लोके जन्म यदीदृशम् तत्र तं बुद्धिसंयोगम् तत्र तं बुद्धिसंयोगम् लभते पौर्वदेहिकम् लभते पौर्वदेहिकम् यतते च ततो भूयः यतते च ततो भूयः संसिद्धौ कुरु नन्दन संसिद्धौ कुरु नन्दन पूर्वाभ्यासेन तेनैव पूर्वाभ्यासेन तेनैव ह्रियते ह्यवशोऽपि सः क्रियते हविषोऽपि सः जिज्ञासुरपि योगस्य जिज्ञासुरपि योगस्य शब्दब्रह्माति वर्तते शब्दब्रह्माति वर्तते प्रयत्नाद्यतमानस्तु प्रयत्नाद्यतमानस्तु योगी संशुद्धकिल्बिषः योगी संशुद्धकिल्बिषः अनेकजन्म संसिद्धः अनेकजन्म संसिद्धः ततो याति परां गतिम् ततो याति परां गतिम् तपस्विभ्योऽधिको योगी तपस्विभ्योऽधिको योगी ज्ञानिभ्योऽपि मतोऽधिकः ज्ञानिभ्योऽपि मतोऽधिकः कर्मिभ्यश्चाधिको योगी कर्मिभ्यश्चाधिको योगी तस्माद्योगी भवार्जुन तस्माद्योगी भवार्जुन योगिनामपि सर्वेषां योगिनामपि सर्वेषां मद्गतेनान्तरात्मना मद्गतेनान्तरात्मना श्रद्धावान् भजते यो मां श्रद्धावान् भजते यो मां समे युक्ततमो मतः समे युक्ततमो मतः ಶ್ರೀ ಗುರುಭ್ಯೋ ನಮಃ. ಪ್ರತಿನಿತ್ಯ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ತಾವುಗಳ ಭಾಗಿಗಳಾಗಿ ಶ್ರೀ ವೆಂಕಟೇಶನ ವಿಶೇಷವಾದ ಕೃಪೆಗೆ ಪಾತ್ರರಾಗುತ್ತಾ ಇದ್ದೀರ. ಮನಸ್ಸಿನ ಅಭೀಷ್ಟಗಳನ್ನು ಏತನ್ಮುಖಾಂತರವಾಗಿ ನಾವು ನೆರವೇರಿಸ್ಕೊಳ್ಬೋದು. ಭಗವದ್ಗೀತೆಯ 6ನೇ ಅಧ್ಯಾಯದ 17ನೆಯ ಶ್ಲೋಕದ ವ್ಯಾಖ್ಯಾನವನ್ನು ಮತ್ತೆ ನಾವು ಇವತ್ತು ಮುಂದುವರಿಸ್ತಾ ಇದ್ದೇವೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿದ ಮಾತು. ಧ್ಯಾನಯೋಗದ ಪ್ರಕ್ರಿಯೆಯನ್ನು ಶ್ರೀಕೃಷ್ಣ ಎಳೆಯಾಗಿ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಧ್ಯಾನ ಹೇಗೆ ಮಾಡಬೇಕು, ಧ್ಯಾನದ ಪ್ರಯೋಜನ ಏನು ಎಲ್ಲವನ್ನು ತಿಳಿಸಿ, ಧ್ಯಾನಕ್ಕೆ ಆಸನಾದಿಗಳು ಹೇಗಿರಬೇಕು ಅದೆಲ್ಲವನ್ನು ತಿಳಿಸಾಯಿತು. ಆ ನಂತರದಲ್ಲಿ ನಮ್ಮ ಆಹಾರ ವಿಹಾರಗಳು ಹೇಗಿರಬೇಕು, ಒಬ್ಬ ವ್ಯಕ್ತಿ ಒಬ್ಬ ಸಾಧಕ ತಾನು ಧ್ಯಾನ ಮಾಡೋದಕ್ಕೆ ಅಂತ ಯಾವುದೋ ತನಗೆ ಇಚ್ಛೆ ಬಂದಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಹೊರಟ. ಅಲ್ಲಿ ಹೋಗಿ ಕುಳಿತುಕೊಂಡ, ಅವನು ಬೇಕಾದ ಆಸನವನ್ನು ಸಿದ್ಧಪಡಿಸ್ಕೊಂಡ. ಆ ನಂತರದಲ್ಲಿ ಆತ ಪ್ರತಿನಿತ್ಯ ಆಹಾರವನ್ನು ಏನು ಸ್ವೀಕಾರ ಮಾಡಬೇಕು, ಆಹಾರವೂ ಕೂಡ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ. ದೇಹದ ಮೇಲೆ ಪರಿಣಾಮವನ್ನು ಬೀರಿದಂತೆ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮುಂದೆ ಭಗವಂತ ಸಾಕ್ಷಾತ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೇ ಮುಂದೆ ಸಾತ್ವಿಕವಾದ, ರಾಜಸವಾದ, ತಾಮಸವಾದ ಆಹಾರಗಳ ವಿಭಾಗಗಳನ್ನು ತಿಳಿಸ್ತಾರೆ. ಆಹಾರದ ಒಂದು ಸೂಕ್ಷ್ಮವಾದ ಅಂಶವೇ ಮನಸ್ಸಿಗೆ ಹೋಗಿ ಅದು ಸೇರಿಕೊಳ್ಳುತ್ತೆ ಅಂತ ತಿಳಿಸ್ತಾರೆ. ಆದ್ದರಿಂದ ಧ್ಯಾನವನ್ನು ಮಾಡೋಕ್ಕೆ ಹೊರಟಂಥ ವ್ಯಕ್ತಿ ಯಾವ್ಯಾವುದೋ ಆಹಾರವನ್ನು ಸೇವನೆ ಮಾಡಿದ್ರೆ ಅವನ ಮನಸ್ಸು ಅವನ ಹಿಡಿತಕ್ಕೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಯುಕ್ತಾಹಾರ ವಿಹಾರಸ್ಯ ಅಂದರು.
ಧ್ಯಾನಯೋಗಕ್ಕೆ ಉಪಯೋಗಿಯಾದಂಥ ಆಹಾರ ಮತ್ತು ವಿಹಾರಗಳಿರಬೇಕು ಅಂತ ಅರ್ಥ. ವಿಹಾರವನ್ನು ಮಾಡೋದಾದರೂ ಅದು ಧ್ಯಾನಯೋಗಕ್ಕೆ ಉಪಯೋಗಿ ಆಗೋದು ಇರಬೇಕು. ಆಹಾರವನ್ನು ಸ್ವೀಕಾರ ಮಾಡೋದಾದರೂ ಅದು ಮನಸ್ಸಿಗೆ ಅನುಕೂಲವನ್ನು ಉಂಟು ಮಾಡುವಂತೆ ಇರಬೇಕು, ದೇಹಕ್ಕೆ ಅನುಕೂಲವನ್ನು ಉಂಟು ಮಾಡುವಂತೆ ಇರಬೇಕು. ಆದ್ದರಿಂದ ಅತಿಯಾದ ಆಹಾರವನ್ನು ಸ್ವೀಕಾರ ಮಾಡುವಂತೆ ಇಲ್ಲ, ಅದನ್ನು ಹೇಳಿದರು. ಆನಂತರ ಏಕಾಂತದ ಅರ್ಥಾತ್ ಆಹಾರವನ್ನೇ ಸ್ವೀಕಾರ ಮಾಡದೆ ಪೂರ್ಣವಾಗಿ ಉಪವಾಸವನ್ನು ಮಾಡ್ತಾ ಧ್ಯಾನಯೋಗದಲ್ಲಿ ತಲ್ಲೀನನಾಗ್ತೇನೆ ಅಂತ ಅಶಕ್ತನಾದ ಪುರುಷ ಆ ರೀತಿ ಕೆಲಸ ಮಾಡಬಾರ್ದು. ಯಾಕೆಂದರೆ ಎಲ್ಲರ ದೈಹಿಕ ಪ್ರಕೃತಿಗಳು ಒಂದೇ ತೆರನಾಗಿ ಇರೋದಿಲ್ಲ. ನಾನಾ ವಿಧವಾದ ಕಾಯಿಲೆಗಳಿಗೆ ಒಳಗಾಗಿರ್ಬೋದು, ಅಥವಾ ಅವರ ಹುಟ್ಟಿನ ಸ್ವಭಾವದಿಂದಲೇ ದೇಹದ ಪ್ರಕೃತಿ ಒಂದು ವಿಶಿಷ್ಟವಾದ ಪ್ರಕೃತಿ ಇರ್ಬೋದು. ಆದ್ದರಿಂದ ಪ್ರತಿಯೊಬ್ಬರ ದೇಹದ ವೈಚಿತ್ರ್ಯ ಅದು ಸಹಜವಾದದ್ದು. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾನಿಖಿಲಾಪಿ. ಆದ್ದರಿಂದ ಎಲ್ಲರಿಗೂ ಒಂದೇ ರೀತಿಯಾದ ಆಹಾರವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಮನಸ್ಸಿನ ಹದ ಆಗೋದಕ್ಕೆ, ಮನಸ್ಸಿನ ಸ್ಥಿತಿಯನ್ನು ನಾವು ನಿಗ್ರಹ ಮಾಡಿಕೊಳ್ಳೋದಕ್ಕೆ, ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳೋದಕ್ಕೆ, ಸರಿಯಾದ ಸ್ಥಿತಿಗೆ ಮನಸ್ಸನ್ನು ತಂದುಕೊಳ್ಳೋದಕ್ಕೆ, ಧ್ಯಾನಯೋಗಕ್ಕೆ ಉಪಯೋಗಿಯಾಗುವಂಥ ನಾವು ಆಹಾರ ಮತ್ತು ವಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದೇ ಒಂದು ಅತ್ಯುತ್ತಮವಾದ ಅಭಿಪ್ರಾಯ. ಆ ದೃಷ್ಟಿಯಿಂದ ನಾವು ವಿಶೇಷವಾದ ಆಹಾರವನ್ನು ಯಾರೋ ಭಕ್ತರು ಬಂದರು, ಅಯ್ಯೋ ತಾವು ಧ್ಯಾನದಲ್ಲಿ ತಲ್ಲೀನರಾಗಿದ್ದೀರಾ, ಎಂಥ ಕಷ್ಟವನ್ನು ಪಡ್ತಾಯಿದ್ದೀರಾ, ತೆಗೆದುಕೊಳ್ಳಿ ಅಂತ ಯಾವುದೋ ಒಂದು ಬಾದಾಮಿ ಗೋಡಂಬಿಗಳಲ್ಲಿ ಮಾಡಿದ ಹಲ್ವವನ್ನು ತಂದು ಕೊಟ್ಟುಬಿಟ್ರೆ ತಿಂದುಬಿಡೋದೇ? ತಿನ್ನುವಂತೆ ಇಲ್ಲ. ಯಾಕೆ ಅಂದರೆ ಆಹಾರದ ಪರಿಣಾಮ ದೇಹದ ಮೇಲೆ ಏನಾಗುತ್ತೋ ಅದು ಒಂದು ವಿಚಾರ. ಎರಡನೇದ್ದು ಸೂಕ್ಷ್ಮವಾದ ಅಂಶ ಅಂದರೆ ನಾವು ಯಾವ ಆಹಾರವನ್ನು ತೆಗೆದುಕೊಳ್ತೀವಲ್ಲ ಅದು ದೇಹಧಾರಣೆಗೆ ಮಾತ್ರ ಉಪಯೋಗಿ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ಆಹಾರವನ್ನು ತೆಗೆದುಕೊಳ್ಳೋದು ಅಷ್ಟೇ ಹೊರತು ಆಹಾರವನ್ನು ಆಹಾರಕ್ಕೋಸ್ಕರವಾಗಿ ತೆಗೆದುಕೊಳ್ಳೋದಲ್ಲ. ಅರ್ಥಾತ್ ಆಹಾರವನ್ನು ತೆಗೆದುಕೊಳ್ಬೇಕಾದ್ರೆ ಯಾವುದೋ ಒಂದು ಉತ್ತಮವಾದ ಸಿಹಿ ಪದಾರ್ಥವನ್ನು, ಮಧುರ ಪದಾರ್ಥವನ್ನು ಅವರು ಕೊಟ್ಟರು ಅಂದ ಕೂಡಲೇ ಇವನಿಗೆ ಗೊತ್ತಿಲ್ಲದೇ ಇದ್ದಂತೆ ಇವನ ಮನಸ್ಸು ಮತ್ತೆ ಅದೇ ಆಹಾರವನ್ನು ಬಯಸೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಒಮ್ಮೆ ಅಂಥ ಆಹಾರವನ್ನು ಆತ ಸ್ವೀಕಾರ ಮಾಡಿದ್ರೆ ಆಗ ಓಹೋ ಎಷ್ಟು ಚೆನ್ನಾಗಿತ್ತು ಆಹಾರ, ಆ ವ್ಯಕ್ತಿ ಮತ್ತೆ ಬರಬಾರ್ದೆ, ಇನ್ನೊಂದಿಷ್ಟು ಬಾದಾಮಿ ಗೋಡಂಬಿ ಹಲ್ವವನ್ನು ಆತ ತಂದು ಕೊಡಬಾರ್ದಾಗಿತ್ತೆ ಅಂತ ಆ ವ್ಯಕ್ತಿಯನ್ನು ಬಯಸೋದಕ್ಕೆ ಶುರು ಮಾಡುತ್ತೆ ದೇಹ. ವ್ಯಕ್ತಿಯನ್ನು ಯಾಕೆ ಬಯಸ್ತಾ ಇದೆ ಅಂದರೆ ಅವನು ಕೊಟ್ಟ ಆಹಾರ ಬೇಕು ಅನ್ನೋದು ಮನಸ್ಸಿನ ಮೂಲೆಯಲ್ಲಿ ಒಂದು ಆಸೆ ಉತ್ಪನ್ನವಾಯಿತು. ಹಾಗಾದರೆ ನಮ್ಮ ರಸನೇಂದ್ರಿಯ ಜಾಗೃತವಾಯಿತು ಅಂತ ಅರ್ಥ. ರಸನೇಂದ್ರಿಯ ನಮಗೆ ನಮ್ಮ ವಶಕ್ಕೆ ಸಿಗಲಿಲ್ಲ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ನಾವು 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ನಾವು ಈ ಉಪನ್ಯಾಸವನ್ನು ಕೇಳಿದ್ದೀವಿ. ರಸನೇಂದ್ರಿಯವನ್ನು ನಿಗ್ರಹ ಮಾಡೋದು ತುಂಬ ಕಷ್ಟಕರವಾದ ಕೆಲಸ. ಎಲ್ಲ ಇಂದ್ರಿಯಗಳನ್ನು, ಅದಕ್ಕೆ ಇಲ್ಲಿ ಆಹಾರ ನಿಗ್ರಹ ಅಂದರೆ ವಿಶೇಷವಾಗಿ ರಸನೇಂದ್ರಿಯವನ್ನು ನಿಗ್ರಹ ಮಾಡೋದಿದೆಯಲ್ಲ ತುಂಬ ಕಷ್ಟಕರವಾದ ಕೆಲಸ. ಆ ರಸನೇಂದ್ರಿಯವನ್ನು ಹತೋಟಿಗೆ ತಂದುಕೊಂಡ್ರೆ ಪರಂ ದೃಷ್ಟ್ವಾ ನಿವರ್ತತೆ ಅಂದರೆ ಪೂರ್ಣವಾಗಿ ರಸನೇಂದ್ರಿಯದ ನಿಗ್ರಹ ಬರೋದೇ ಅದು ಭಗವಂತನ ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಧ್ಯಾನಮಗ್ನರಾಗಿ ಭಗವಂತನನ್ನು ನೋಡ್ತಾ ಅದರಿಂದ ಒಂದು ಉತ್ತಮವಾದ ಆನಂದ ಪ್ರಾರಂಭ ಆಗೋದಕ್ಕೆ ಯಾವಾಗ ಶುರು ಆಗುತ್ತೋ ಆಗ ಈ ರಸದ ಬಗ್ಗೆ ಆಸಕ್ತಿ ಅನ್ನೋದು ಕಳ್ಕೊಳ್ತಾನೆ. ಅಲ್ಲಿ ತನಕ ಈ ರಸನೇಂದ್ರಿಯವನ್ನು ನಿಗ್ರಹ ಮಾಡೋದು ತುಂಬ ಕಷ್ಟ. ಆದ್ದರಿಂದಲೇ ಯಾವುದೇ ಪ್ರಾಣಿಗಳು, ಮಹಾಬಲಿಷ್ಠವಾದ ಕ್ರೂರ ಪ್ರಾಣಿಗಳಿರ್ಬೋದು, ಸಿಂಹ ಇರ್ಬೋದು, ದೊಡ್ಡ ದೊಡ್ಡ ಆನೆಗಳಿರ್ಬೋದು, ಅಥವಾ ಚಿರತೆಗಳಿರ್ಬೋದು, ಕ್ರೂರವಾದ ಹುಲಿಗಳಿರ್ಬೋದು, ಅವುಗಳನ್ನು ಸರ್ಕಸ್ಸಿಗೆ ತಂದು ಆ ಸರ್ಕಸ್ಸಿನಲ್ಲಿ ಅವುಗಳ ಕೈಲಿ ಬೇಡವಾದ ಆಟಗಳನ್ನೆಲ್ಲ ಆಡಿಸ್ತಾ ಇವರು ಹೇಳದಂತೆ ಕೇಳುವ ಪರಿಸ್ಥಿತಿಗೆ ಆ ಪ್ರಾಣಿಗಳನ್ನು ತಂದಿಡ್ತಾರೆ. ಇದಕ್ಕೆ ಮೂಲ ಕಾರಣ ಏನು ಅಂದರೆ ಆಹಾರವನ್ನು ಅವುಗಳಿಗೆ ನಿಯಂತ್ರಣ ಮಾಡಿಬಿಡ್ತಾರೆ. ಯಾವಾಗ ಅವುಗಳಿಗೆ ಆಹಾರವನ್ನು ನಿಯಂತ್ರಣ ಮಾಡಿಬಿಡ್ತಾರೆ
ಆಗ ಇವರು ಹೇಳಿದಂತೆ ಆ ಪ್ರಾಣಿಗಳು ಕೇಳೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಆದ್ದರಿಂದ ಆಹಾರದ ನಿಯಂತ್ರಣ ಇತ್ತು ಅಂತಂದರೆ ಆವಾಗ ಎಲ್ಲ ವಿಧವಾದ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯವಾಗತ್ತೆ. ನಾವು ಪ್ರತಿ ನಮ್ಮ ವ್ಯವಹಾರದಲ್ಲೂ ನೋಡ್ಬೋದು. ಏಕಾದಶಿ ಮೊದಲಾದ ದಿನಗಳಲ್ಲಿ ನಾವು ನಿರ್ಜಲವಾಗಿ ಇರ್ತೇವೆ, ಏಕಾದಶಿ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಯಾವಾಗ ಆಹಾರ ಸ್ವೀಕಾರವನ್ನು ಬಿಟ್ಬಿಡ್ತೇವೆ ಆವಾಗ ನಮಗೆ ಗೊತ್ತಿಲ್ಲದೇ ಇದ್ದಂತೆ ನಮ್ಮ ಮನಸ್ಸೇನಾಗತ್ತೆ ಅಂದರೆ ಅದು ಹದವಾಗಿಬಿಡುತ್ತೆ. ಅದು ಸ್ವಲ್ಪ ನಮ್ಮ ಮನಸ್ಸು ನಮ್ಮ ತಹಬಂದಿಗೆ ಸಿಕ್ಕಿಬಿಡುತ್ತದು. ಅದು ಸ್ವಲ್ಪ ಅದರಲ್ಲಿ ಮೃದುತ್ವ ಅನ್ನೋದು ಕಾಣೋದಕ್ಕೆ ಪ್ರಾರಂಭವಾಗುತ್ತೆ. ಸಾಯಂಕಾಲ ಆಗ್ತಾಯಿದ್ದು ಇನ್ನೂ ಆಹಾರವಿಲ್ಲ, ತುಂಬ ಆಹಾರವನ್ನು ಬಿಟ್ಟು ಆವಾಗ ಬೆಳಗ್ಗೆ ಇದ್ದ ಆಕ್ರೋಶಗಳು, ಬೆಳಗ್ಗೆ ಇದ್ದಂಥ ಉತ್ಸಾಹಗಳು ಸಾಯಂಕಾಲದಲ್ಲಿ ಕಡಿಮೆ ಆಗ್ತಾ ಹೋಗುತ್ತವೆ. ಏಕಾದಶಿಯ ದಿನ ಸ್ವಲ್ಪ ಆ ಮನಸ್ಸು ಮೆದುವಾಗುತ್ತೆ. ಬೆಳಗ್ಗೆ ಏನೋ ವಸ್ತುವನ್ನು ಕೇಳಿದ್ವಿ ಅವರಿಗೆ, ಅದು ಕೊಡ್ತೀರಾ ಸ್ವಲ್ಪ ಅಂತ, ಅದು ನಮ್ಮದದು, ನಿಮಗೆ ಕೊಡೋಕ್ಕಾಗಲ್ಲ ಅಂದಿದ್ರು. ಮಧ್ಯಾಹ್ನ ಕೇಳಿದ್ವಿ, ಅದು ಕೊಡಲೇಬೇಕು ಅಂತೇನೋ, ನೋಡೋಣ ಯಾವಾಗಾರ ಮನಸ್ಸಾದಾಗ ಕೊಡ್ತೀವಿ ಅಂತ ಅಲ್ಲಿಗೆ ಬಂದಿದ್ದರು. ಮತ್ತೆ ಸಾಯಂಕಾಲ ಆಯಿತು, ಪದೇ ಪದೇ ಕೇಳ್ತಾ ಇದ್ಯಾ, ತೊಗೊಂಡೋಗು, ಆದರೆ ಶೀಘ್ರವಾಗಿ ತಂದು ಕೊಟ್ಬಿಡು ಅಂಥೇಳಿ ಆ ವಸ್ತುವನ್ನು ಕೊಡೋದಕ್ಕೆ ಮನಸ್ಸು ಸಾಯಂಕಾಲ ಒಪ್ಕೊಳ್ತು. ಯಾಕೆ ಒಪ್ಕೊಳ್ತು ಅಂದರೆ ಆಹಾರದ ನಿಯಂತ್ರಣ ಆಗಿದ್ದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಮೃದುತ್ವ ಅನ್ನೋದು ತನ್ನಷ್ಟಿಗೆ ತಾನೇ ಬಂತು. ಆ ಮೃದುತ್ವದಿಂದಾಗಿ ಆ ರೀತಿಯ ವ್ಯವಹಾರಗಳನ್ನು ಆತ ಮಾಡ್ತಾನೆ. ಹೀಗೆ ಆಹಾರ ಇದೆಯಲ್ಲ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸಾತ್ವಿಕವಾದ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದರೆ ಅದರ ಪರಿಣಾಮವೇ ಬೇರೆ. ಅದಕ್ಕೋಸ್ಕರ ಯೋಗಿಗಳಾದಂಥವರು ಅವರೆಲ್ಲರೂ ಕೂಡ ಸಸ್ಯಾಹಾರವನ್ನು ಸ್ವೀಕಾರ ಮಾಡಿಕೊಂಡಿರ್ತಾರೆ. ಅತಿಯಾದ ಮಾಂಸಾಹಾರವನ್ನು ಸ್ವೀಕಾರ ಮಾಡಿಕೊಂಡಾಗ ಯಾವ ಪ್ರಾಣಿಗಳು ಮಾಂಸವನ್ನು ಇವನಿಗೆ ಒದಗಿಸಿರುತ್ತೋ ಆ ಪ್ರಾಣಿಗಳ ಸ್ವಭಾವ ಏನಿದೆ, ಆ ಗುಣದೋಷಗಳೇನಿದೆ, ಅವುಗಳು ಸೂಕ್ಷ್ಮವಾಗಿ ಆ ಆಹಾರದ ಮುಖಾಂತರ ಇವನ ದೇಹವನ್ನು ಪ್ರವೇಶ ಮಾಡಿಬಿಡತ್ತೆ. ಆ ದೃಷ್ಟಿಯಿಂದ ಸಾತ್ವಿಕ ಆಹಾರ, ಅದರಲ್ಲೂ ಕೂಡ ಸಸ್ಯಾಹಾರಕ್ಕೆ ವಿಶೇಷವಾದ ಒಲವನ್ನು ತೋರಿದ್ದು ಆ ದೃಷ್ಟಿಯಿಂದ. ಆದ್ದರಿಂದ ಅಂಥ ಸಾತ್ವಿಕವಾದ ಆಹಾರವನ್ನು ತೆಗೆದುಕೊಳ್ಳಬೇಕು ಅಂತಲೂ ಅರ್ಥ. ಆದ್ದರಿಂದ ನಮ್ಮ ಆಹಾರ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಅಂದರು. ಅದಕ್ಕೆ ನಮ್ಮ ಆಹಾರ ಅದು ತುಂಬ ಯುಕ್ತವಾಗಿರಬೇಕು, ಯೋಗಕ್ಕೆ ಉಪಯೋಗಿಯಾದ ಆಹಾರ ಆಗಬೇಕು ಅಂತರ್ಥ, ಧ್ಯಾನಯೋಗಕ್ಕೆ. ಆದ್ದರಿಂದ ನಿನ್ನೆ ವಿಚಾರ ಮಾಡದಂತೆ ಪ್ರತಿನಿತ್ಯವೂ ಕೂಡ ನಮ್ಮ ಆಹಾರದಲ್ಲಿ ಒಂದು ವಿಧವಾದ ನಿಯತಿಯನ್ನು ಪಾಲನೆ ಮಾಡ್ಕೊಂಡು ಬಂದರೆ ಆವಾಗ ಆರೋಗ್ಯದ ಬಗ್ಗೆಯೂ ಕೂಡ ಅತ್ಯಂತ ಉತ್ತಮವಾದ ಫಲಿತಾಂಶವನ್ನು ನಾವು ಕಾಣುತ್ತೇವೆ. ಆದ್ದರಿಂದ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಈ 17ನೇ ಶ್ಲೋಕದಲ್ಲಿ ತಿಳಿಸ್ತಾ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಅನಂತರದಲ್ಲೂ ಧ್ಯಾನಯೋಗಕ್ಕೆ ತೊಡ್ಕೊಂಡಂಥ ನಾವು ಅಲ್ಲೇ ನದಿ ತೀರಕ್ಕೆ ಹೋಗಿದ್ದೀವಿ ಅಂಥೇಳಿ ಆ ನದಿ ತೀರದಲ್ಲಿ ಕುಳಿತುಕೊಂಡು ಮಾಡ್ತಾಯಿದ್ದ, ಧ್ಯಾನವನ್ನು ಮಾಡ್ತಿದ್ದ. ಆಗ ಇತರ ಕರ್ಮಗಳನ್ನು ತ್ಯಾಗ ಮಾಡಬೇಕಾಗತ್ತೆ. ಏಕಾಕಿ ಯಥಚಿತ್ತಾತ್ಮ ನಿರಾಶೀಹಿ ಅಪರಿಗ್ರಹ ಎಲ್ಲ ಹೇಳಿದ್ರು. ಯಾಕೆ ಅಂದರೆ ಯುಕ್ತ ಚೇಷ್ಟಸ್ಯ ಕರ್ಮಸು ಅಂದರು. ಯುಕ್ತಚೇಷ್ಟನಾಗಿರಬೇಕು. ಕರ್ಮಗಳನ್ನು ಕೂಡ ಆ ಸಂದರ್ಭದಲ್ಲಿ ಹೆಚ್ಚು ಕರ್ಮಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬಾರದು. ಯಾಕೆ ಅಂದರೆ ಯಾವುದೇ ಬೇರೆ ಬೇರೆ ಕರ್ಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಮಗೆ ಗೊತ್ತಿಲ್ಲದೇ ಇದ್ದಂತೆ ಆ ಕರ್ಮಗಳಲ್ಲಿ ನಮಗೆ ಮೋಹ ಉಂಟಾಗ್ಬಿಡುತ್ತೆ. ಆದ್ದರಿಂದ ಹೆಚ್ಚಿನ ಕ್ರಿಯೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬಾರದು ಅಂತ ತಿಳಿಸ್ತಾರೆ. ಯಾಕೆಂದರೆ ಆ ಕರ್ಮಗಳನ್ನು ಮಾಡೋಕ್ಕೆ ಆ ಪದಾರ್ಥಗಳ ಜೊತೆಗೆ ಸಂಯೋಗವನ್ನು ಮಾಡ್ತೀವಿ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ಬಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತೆ ಅಂತ ಏನು ಕೃಷ್ಣ ದ್ವಿತೀಯಾಧ್ಯಾಯದಲ್ಲಿ ತಿಳಿಸ್ಕೊಟ್ಟ ಅದೆಲ್ಲ ಮತ್ತೆ ಪುನರಾವರ್ತನೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವತ್ತೂ ಕೂಡ ನಾವು ಯುಕ್ತಚೇಷ್ಟಸ್ಯ ಕರ್ಮಸು ಅಂತ ಕೃಷ್ಣ ಹೇಳಿದ್ದು ಧ್ಯಾನಕ್ಕೆ ತೊಡಗಿಸ್ಕೊಂಡಾಗ
ಮನಸ್ಸನ್ನು ನಿಗ್ರಹ ಮಾಡೋದಕ್ಕೆ ಆಹಾರದ ಜೊತೆಗೆ ಧ್ಯಾನಕ್ಕೆ ಉಪಯೋಗಿಯಾದ ಕರ್ಮಗಳನ್ನು ಮಾತ್ರ ಅನುಸರಣೆ ಮಾಡಬೇಕೇ ಹೊರತು ನದಿ ತೀರದಲ್ಲಿದ್ದೇವೆ ಅಂತ ಅನ್ನೋದು, ಅಲ್ಲೇ ಯಾವುದೋ ಒಂದು ಮನೆ ಕಟ್ಟೋದಕ್ಕೆ ಶುರು ಮಾಡೋದು, ಅಲ್ಲೇ ಒಂದು ದೇವಸ್ಥಾನ ಕಟ್ತೀನಿ ಅಂತ ಶುರು ಮಾಡೋದು, ಅಥವಾ ಇನ್ಯಾವುದೋ ಪ್ರಾಣಿಗಳನ್ನು ಸಾಕ್ತೀವಿ ಅಂತ ಶುರು ಮಾಡೋದು, ಹೀಗೆಲ್ಲ ಆದರೆ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೇ ಇದ್ದಂತೆ ನಮಗೆ ಅವುಗಳ ಸಂಘವಾಗಿ ಆ ವಸ್ತುಗಳು, ಆ ಪದಾರ್ಥಗಳು, ಅವುಗಳ ಕಡೆಗೆ ನಮ್ಮ ಮನಸ್ಸು ಹರಿದುಕೊಂಡು ಹೊರಟೋಗ್ಬಿಡುತ್ತೆ. ಭಗವಂತನ ಕಡೆಗೆ ಮನಸ್ಸು ಹರಿಯೋದು ಕಡಿಮೆ ಆಗತ್ತೆ. ಭರತ ಚಕ್ರವರ್ತಿಯ ದೃಷ್ಟಾಂತವನ್ನು ನೋಡಿದ್ವಿ ನಾವು. ಭರತ ಚಕ್ರವರ್ತಿ ಧ್ಯಾನಮಗ್ನನಾಗೇ ಇದ್ದ. ಆಕಸ್ಮಿಕವಾಗಿ ಯುಕ್ತಚೇಷ್ಟ ಆಗಲಿಲ್ಲ. ಸ್ವಲ್ಪ ತನ್ನ ಕರ್ಮವನ್ನು ಬದಲಾವಣೆ ಮಾಡ್ದ. ಜಿಂಕೆಯನ್ನು ಕಾಪಾಡೋದಕ್ಕೆ ಹೋದ. ಅಯ್ಯೋ, ಅನ್ಯಾಯವಾಗಿ ಪ್ರವಾಹದಲ್ಲಿ ಜಿಂಕೆ ಮುಳುಗಿ ಹೋಗ್ತಾ ಇದೆ, ತಾನದಕ್ಕೆ ಉಪಕಾರ ಮಾಡಬೇಕು ಅಂಥೇಳಿ ಜಿಂಕೆಯನ್ನು ತಂದ, ಬದುಕಿಸ್ದ. ಬಿಟ್ಬಿಡಬೇಕಾಗಿತ್ತು, ಬಿಡಲಿಲ್ಲ. ಅದನ್ನು ಸಾಕೋದಕ್ಕೆ ಶುರು ಮಾಡ್ದ. ಹಾಗೆ ಈ ಕರ್ಮ ಇದೆಯಲ್ಲ, ಇದು ಧ್ಯಾನಯೋಗಕ್ಕೆ ತೊಡಗಿಕೊಂಡಂಥ ವ್ಯಕ್ತಿಗೆ ಇದು ಯುಕ್ತವಾದ ಕರ್ಮವಲ್ಲ. ಯಾವಾಗ ಇವನು ಅದರಲ್ಲೇ ವಿಶೇಷವಾಗಿ ಬೆರೆತು ಹೋದ, ಇವನ ಮನಸ್ಸನ್ನು ಪೂರ್ಣವಾಗಿ ಜಿಂಕೆ ಆಕ್ರಮಿಸ್ಕೊಂಡ್ಬಿಡ್ತು. ಆದ್ದರಿಂದ ಇವನು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಾಗ ಭಗವಂತನ ದರ್ಶನ ಮಾಡ್ತೀನಿ ಅಂತ ಹೊರಟ್ರೆ ಮನಸ್ಸಿನ ತುಂಬ ಕಾಣ್ತಾ ಇದ್ದಿದ್ದು ಜಿಂಕೆಯೇ ಹೊರತು ಭಗವಂತನ ಸುಂದರವಾದ ವಿಗ್ರಹ ಕಾಣ್ತಿರಲಿಲ್ಲ. ಅವನ ಗುಣಗಳ ಚಿಂತನೆಗೆ ಇದು ತೊಡಕಾಗಿ ಹೋಯಿತು. ಇದು ಮಧ್ಯದಲ್ಲಿ ಮ್ಯಾವ್ ಅಂತ ಶಬ್ದ ಮಾಡಿದ್ರೆ ಥಟ್ಟನೆ ಅವನ ಮನಸ್ಸು ಇಲ್ಲಿಗೆ ಬಂದುಬಿಡ್ತಿತ್ತು. ಇದ್ರ ಬಗ್ಗೆ ಆಲೋಚನೆ ಶುರು ಆಗ್ತಿತ್ತು. ಯಾಕೆ ಇದು ಕೂಗುಬಿಡ್ತು ಜಿಂಕೆ? ಬಹುಶಃ ಎಲ್ಲೋ ಹುಲಿ, ಸಿಂಹ ಎಲ್ಲೋ ಪಕ್ಕದಲ್ಲಿ ಬಂದಿರಬೇಕು. ಅದು ನೋಡಿಕೊಂಡು ಹೆದರ್ಕೊಂಡಿದೆ ಈ ಜಿಂಕೆ ಅಂತ ಎದ್ದ, ಕತ್ತಿ ಹಿಡ್ಕೊಂಡ, ಸುತ್ತಮುತ್ತ ಇರುವಂಥ ಪ್ರಾಣಿಗಳೆಲ್ಲಿದ್ದಂತೆ ಹುಡುಕಾಡಕ್ಕೆ ಹೊರಟ. ಹಾಗಾದರೆ ಇವನು ಯುಕ್ತಚೇಷ್ಟ ಆಗಲಿಲ್ಲ. ಧ್ಯಾನಕ್ಕೆ ಉಪಯೋಗಿಯಾದ ಕರ್ಮದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳಿಲ್ಲ. ಜಿಂಕೆಯ ರಕ್ಷಣೆಗೆ ಹೊರಟೋದ ಅಂತರ್ಥ. ಆದ್ದರಿಂದ ಇದರಲ್ಲಿ ಸ್ವಾರಸ್ಯ ಏನು ಹೇಳ್ತಾರೆ ಅಂತಂದರೆ, ಮುಂದೆ ಆತ ದೇಹವನ್ನು ತ್ಯಾಗ ಮಾಡ್ದ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೆಯ ಸದಾ ಮದ್ಭಾವಭಾವಿತಃ ಅಂತ ಕೃಷ್ಣ ಹೇಳಿದಂತೆಯೇ ಕಡೆಗೆ ಯಾವುದನ್ನು ಸ್ಮರಣೆ ಮಾಡಿಕೊಂಡು ಆತ ದೇಹತ್ಯಾಗ ಮಾಡಿದ್ನೋ, ಜಿಂಕೆಯನ್ನೇ ಸ್ಮರಣೆ ಮಾಡಿಕೊಂಡು ಭರತ ಚಕ್ರವರ್ತಿ ದೇಹವನ್ನು ತ್ಯಾಗ ಮಾಡಿದ ಮೇಲೆ ಏನಾಯಿತು? ಜಿಂಕೆಯಾಗಿ ಹುಟ್ಟಿದ. ಕಾಲಂಜರ ಪರ್ವತದಲ್ಲಿ ಜಿಂಕೆಯಾಗಿ ಮತ್ತೆ ಹುಟ್ಟಿದ. ಆದರೆ ಭಗವದ್ ಅನುಗ್ರಹದಿಂದ ಪೂರ್ವಜನ್ಮದ ಸ್ಮರಣೆ ಆ ಜಿಂಕೆಗೆ ಇತ್ತು. ಇದ್ದಿದ್ದರಿಂದ ನೋಡಿ, ಈಗ ಯುಕ್ತಚೇಷ್ಟಸ್ಯ ಕರ್ಮಸು ಅಂದರೆ ಇದು. ಈಗ ಅದು ತಾನು ಭಗವಂತನ ಧ್ಯಾನ ಮಾಡಬೇಕು ಅಂತ ಯೋಚನೆ ಮಾಡ್ತು. ಆದರೆ ಮನುಷ್ಯ ದೇಹದಲ್ಲಿ ಮನುಷ್ಯನ ಮನಸ್ಸೇನಿದೆಯಲ್ಲ, ಈ ಮನಸ್ಸು ಈ ದೇಹವನ್ನು ಇಟ್ಟುಕೊಂಡಾಗ ಧ್ಯಾನ ಮಾಡೋದಕ್ಕೆ ಆನುಕೂಲ್ಯ ಒದಗಿ ಬರುತ್ತೆ ಹೊರತು ಪ್ರಾಣಿಗಳ ದೇಹದಲ್ಲಿ ವಿಶೇಷವಾಗಿ ಅದರಲ್ಲಿ ಧ್ಯಾನವನ್ನು ಮಾಡೋದು ಕಷ್ಟ. ಆದ್ದರಿಂದ ಮತ್ತೆ ಜಿಂಕೆ ದೇಹವನ್ನು ತೆಗೆದುಕೊಂಡಾಗ ಮಾತ್ರ ಯಾರ ಸಮಾಗಮ ಆಗಬಾರದು ತನಗೆ. ಮತ್ತೆ ನಾನು ಸಂಗಾತ್ ಸಂಜಾಯತೆ ಕಾಮಃ ಅಂತ ಯಾವ್ಯಾರದೋ ವ್ಯಕ್ತಿಗಳ ಸಂಪರ್ಕವನ್ನು ಬಯಸ್ಕೊಂಡ್ಬಿಟ್ರೆ ಮತ್ತೆ ನನಗೆ ಇನ್ಯಾವುದೋ ದೇಹ ಬಂದ್ಬಿಡುತ್ತೆ ಅಂತ ಆಲೋಚನೆ ಮಾಡಿ ಯಾರ ಸಂಘವೂ ವಿಶೇಷವಾಗಿ ತನಗೆ ಅಂಟದೇ ಇದ್ದಂತೆ ಆ ಜಿಂಕೆಯ ದೇಹದಲ್ಲಿ ಭರತ ತನ್ನನ್ನು ತಾನು ಕಾಪಾಡಿಕೊಂಡ. ಅವಾಗ ಯುಕ್ತಚೇಷ್ಟರಾಗ್ತಾನವನು. ಧ್ಯಾನಕ್ಕೆ ಉಪಯೋಗಿ ಆಗುವಂಥ ಕರ್ಮಗಳನ್ನು ಮಾಡೋಕ್ಕೆ ಶುರು ಮಾಡ್ದ. ಹೆಚ್ಚಿಗೆ ಯಾರ ಹತ್ರನೂ ಕೂಡ ಸಹವಾಸವನ್ನೇ ಮಾಡಿಕೊಳ್ಳಿಲ್ಲ ಅವನು. ಆ ನಂತರ ಆ ಜಿಂಕೆಯ ದೇಹವನ್ನು ತ್ಯಾಗ ಮಾಡಿದ ಮೇಲೆ ಮತ್ತೆ ಜಡಭರತನಾಗಿ ಹುಟ್ಟಿದ. ಬ್ರಾಹ್ಮಣನ ಮನೆಯಲ್ಲಿ ಅನೇಕ ಮಕ್ಕಳಲ್ಲಿ ಕಿರಿಯ ಮಗನಾಗಿ ಹುಟ್ಟಿದ. ನೋಡಿ, ಈಗ ನೋಡಿ ಯುಕ್ತಚೇಷ್ಟ ಆದ ಅವನು. ಯುಕ್ತಚೇಷ್ಟ ಹೇಗಾದ ಅಂದರೆ ಎಲ್ಲ ಗೊತ್ತಿತ್ತು ಅವನಿಗೆ. ದಡ್ಡ ಅಲ್ಲ ಅವನು, ಮಹಾಬುದ್ಧಿವಂತ ಅವನು. ಆದರೆ ಧ್ಯಾನ ಮಾಡಬೇಕು ಭಗವಂತನದು. ಭಗವಂತನ ಧ್ಯಾನ ಮಾಡಬೇಕು ಅಂತಂದರೆ ತನ್ನ ಬುದ್ಧಿವಂತಿಕೆಯನ್ನು ತೋರಿಸ್ಬಿಟ್ರೆ ಎಲ್ಲರೂ ಕೂಡ ತನ್ನನ್ನು ಉಪಯೋಗಿಸ್ಕೋತಾರೆ ಅಣ್ಣಂದರು ಅಂತ ಗೊತ್ತಾಯಿತು. ಅದಕ್ಕೆ ಅವನೇನು ಮಾಡ್ದ? ಏನೂ ಗೊತ್ತಿಲ್ಲದೇ ಇದ್ದಂತೆ ಮಡ್ಡನಂತೆ, ಹೆಡ್ಡನಂತೆ, ಮಹಾಮೂರ್ಖನಂತೆ ವರ್ತನೆಯನ್ನು ಮಾಡೋಕ್ಕೆ ಶುರು ಮಾಡ್ದ. ತಂದೆ ಇರೋ ತನಕ ಕಾಪಾಡ್ದ. ಆಮೇಲೆ ಎಲ್ಲೋ ಒಂದು ಕಡೆಗೆ ಬಿಟ್ಬಿಟ್ಟ. ಇವನು ಕದನ್ನಂಬ ಕುತ್ಸಿತಾನ್ನಂಬ ಅವ್ರು ಹೇಳ್ತಾರೆ, ಯಾವುದೋ ಒಂದು ಕೆಟ್ಟ ಅನ್ನ ಹಾಕಿದ್ರೆ ಅದನ್ನೇ ತಿಂತಿದ್ದ. ಒಳ್ಳೆ ರುಚಿ ಬೇಕು ಅಂತ ಕೇಳ್ತಿರಲಿಲ್ಲ.
ಏನು ಕೆಲಸ ಹೇಳಿದ್ರೆ ಅದನ್ನು ಮಾಡ್ತಿದ್ದ, ಮಾಡಿದ್ರೆ ಮಾಡ್ತಿದ್ದ, ಬಿಟ್ಟರೆ ಬಿಡ್ತಿದ್ದ, ಹೊಡೆದ್ರೆ ಹೊಡೆಸ್ಕೊಳ್ತಿದ್ದ, ಬಡಿದ್ರೆ ಬಡಿಸ್ಕೊಳ್ತಿದ್ದ, ನೆಲದ ಮೇಲೆ ಮಲ್ಕೊಳ್ತಿದ್ದ. ಅಂದರೆ ಇವನು ಧ್ಯಾನಯೋಗಕ್ಕೆ ಬೇಕಾದಂಥ ಕರ್ಮಗಳನ್ನು ಆಚರಣೆ ಮಾಡೋಕ್ಕೆ ಹೊರಟನೇ ಹೊರತು ತನ್ನ ಜೀವನ ಕಂಡುಕೊಳ್ಳೋದಕ್ಕೆ ಅಥವಾ ಮತ್ತೆ ಸಂಸಾರದಲ್ಲೇ ಸಿಕ್ಕಿ ಹಾಕ್ಕೊಳ್ಳೋದಕ್ಕೆ ಬೇಕಾದ ಕರ್ಮಗಳನ್ನು ಈತ ಮಾಡಲಿಲ್ಲ. ಆದ್ದರಿಂದ ಇದು ತುಂಬ ಸೂಕ್ಷ್ಮವಾದ್ದು. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಅದಕ್ಕೋಸ್ಕರ ಹೇಳಿದ್ದು. ಆದ್ದರಿಂದ ಧ್ಯಾನಯೋಗಕ್ಕೆ ಉಪಯೋಗಿಯಾದ ಕೆಲಸಗಳನ್ನು ಮಾತ್ರ ತಾನು ಧ್ಯಾನ ಮಾಡಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಅಂತ ಯಾವ ವ್ಯಕ್ತಿ ಸಂಕಲ್ಪ ಮಾಡಿರ್ತಾನೆ, ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿರ್ತಾನೆ, ಅವನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಇತ್ಯಾದಿಗಳನ್ನು ಮಾಡಿ ಮುಗಿಸಿದ್ದಾನೆ, ಈ ಎಲ್ಲ ಅಂಗಾಂಗಗಳನ್ನು ಪಾಲಿಸ್ಕೊಂಡು ಬಂದಿದ್ದಾನೆ, ಈಗ ಧ್ಯಾನಕ್ಕೆ ಬಂದಿದ್ದಾನವನು. ಆಗ ಧ್ಯಾನಕ್ಕೆ ಬಂದ ಸಂದರ್ಭದಲ್ಲೂ ಆತ ಯುಕ್ತಚೇಷ್ಟನಾಗಬೇಕಾಗತ್ತೆ. ಆಹಾರದಲ್ಲಿ ನಿಯಂತ್ರಣ ಇರಬೇಕು, ಕರ್ಮಗಳಲ್ಲಿ ನಿಯಂತ್ರಣ ಇರಬೇಕು. ಆಗ ಅವನು ಯುಕ್ತವಾದ ಆಹಾರ, ಯುಕ್ತವಾದ ವಿಹಾರ, ಯುಕ್ತ ಚೇಷ್ಟ, ಕರ್ಮದಲ್ಲಿ ಯುಕ್ತ ಚೇಷ್ಟ ಆಗುತ್ತಾನೆ. ಅಂದರೆ ಯಾವ ಕರ್ಮಗಳನ್ನು ಮಾಡಬೇಕು, ಯಾವುದು ಬಂಧಕ, ಯಾವುದು ಬಂಧಕವಲ್ಲ, ಈ ವಿಚಾರವನ್ನು ಮಾಡಿಕೊಂಡು ಕೆಲಸ ಮಾಡೋದಕ್ಕೂ ಆ ರೀತಿ ಪ್ರಾರಂಭ ಮಾಡ್ತಾರೆ. ಅಂದರೆ ಬಂಧಕವಾದ ಕೆಲಸಗಳ ಹತ್ತಿರಕ್ಕೆ ಹೋಗ್ತಿರಲಿಲ್ಲ, ಹಂಗೆ ಮಾಡಬೇಕು ಅಂತ ಹೇಳ್ತಾರೆ. ಯುಕ್ತ ಸ್ವಪ್ನಾವಬೋಧಸ್ಯ, ಆನಂತರ ಸ್ವಪ್ನ ಮತ್ತು ಬೋಧ ಅಂದರೆ ನಿದ್ದೆ ಆಗಲಿ ಅಥವಾ ಎಚ್ಚರಿಕೆ ಆಗಲಿ, ಇದು ಯೋಗಕ್ಕೆ ಉಪಯೋಗಿಯಾಗಿ ಇರಬೇಕು. ಅತೀ ನಿದ್ದೆ ಮಾಡಿಬಿಟ್ರೆ ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡಾಗ ಮತ್ತೆ ಅದೇ ನಿದ್ದೆ ಕಂಟಿನ್ಯೂ ಆಗಿಬಿಡುತ್ತೆ. ಹಾಗೆಯೇ ತುಂಬ ಎಚ್ಚರಿಕವಾಗಿತ್ತು ಅಂತಂದರೆ ಶಕ್ತಿ ಇಲ್ಲದೇ ಇದ್ದವನಿಗೆ, ಶಕ್ತನಾದಂಥವನು ಏನು ಬೇಕಾದರೂ ಮಾಡ್ಕೊಳ್ಬೋದು. ಯಾರಿಗೆ ತಾನು ಜೀರ್ಣ ಮಾಡ್ಕೊಳ್ತೀನಿ, ಶಕ್ತನಾಗಿದ್ದೇನೆ ಅಂತ ಅವನಿಗೆ ವಿಶೇಷವಾದ ನಂಬಿಕೆ ತನ್ನ ಮೇಲಿರುತ್ತೆ, ಆ ವ್ಯಕ್ತಿ ಮಾಡ್ಬೋದು. ಆದರೂ ನಾವು ಪುರಾಣದ ಕಥೆಗಳನ್ನು ಕೇಳಿ, ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ವ್ಯಕ್ತಿಗಳು, ಋಷಿಗಳು, ರಾಜರು ಮಾಡಿದ ಕಥೆಗಳನ್ನು ಕೇಳಿ, ಆ ರೀತಿಯಾಗಿ ಕಲಿಯುಗದಲ್ಲಿರುವಂಥ ವ್ಯಕ್ತಿಗಳು ನಾವು ಆ ರೀತಿಯಾಗಿ ವ್ಯವಹಾರಗಳನ್ನಾಗಲಿ, ನಿದ್ರೆಯನ್ನಾಗಲಿ, ಎಚ್ಚರಿಕೆಯನ್ನಾಗಲಿ ನಾವು ಆ ರೀತಿ ಮಾಡಲಿಕ್ಕಾಗೋದಿಲ್ಲ. ನಮ್ಮ ದೇಹದ ಇತಿಮಿತಿಗಳು ಪ್ರತ್ಯೇಕ. ದ್ವಾಪರಯುಗದ, ಕೃತಯುಗದ, ತ್ರೇತಾಯುಗದ ಕಾಲದಲ್ಲಿದ್ದ ವ್ಯಕ್ತಿಗಳ ದೇಹದ ಪ್ರಮಾಣಗಳಾಗ್ಬೋದು, ಅವರ ಇತಿಮಿತಿಗಳಿರ್ಬೋದು, ಬುದ್ಧಿಶಕ್ತಿ ಇರ್ಬೋದು, ದೈಹಿಕ ಶಕ್ತಿ ಇರ್ಬೋದು, ಎಲ್ಲವೂ ಕೂಡ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ಅದನ್ನು ನೋಡಿಕೊಂಡು ಅದೇ ರೀತಿ ಈಗ ನಾವು ಅನುಸರಣೆ ಮಾಡ್ತೀವಾ? ಆಗಲ್ಲ. ಅದನ್ನೇ ಹೇಳಿದ್ದು ಯುಕ್ತ ಸ್ವಪ್ನಾವಬೋಧಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಆಹಾರ ವಿಹಾರಸ್ಯ. ಆ ಕಾಲದ ಆಹಾರ ವಿಹಾರಗಳು ನಮ್ಮ ಕೈಲಾಗೋಲ್ಲ. ಆ ಕಾಲದ ಕರ್ಮಗಳಲ್ಲಿ ನಾವು ಮಾಡ್ತಾ ಇದ್ದಂಥ ಏನು ಪ್ರಯತ್ನ ಅದು ನಮ್ಮ ಕೈಲಿ ಈಗ ಆಗೋದಿಲ್ಲ. ಹಾಗೆ ಮಲ್ಕೊಳ್ಳೋದಾಗಲಿ, ಎಚ್ಚರಿಕೆ ಆಗಲಿ, ಆ ಕಾಲದಲ್ಲಿ ಆ ವ್ಯಕ್ತಿಗಳು ಮಾಡಿದ್ದನ್ನು ನಾವು ಓದಿಕೊಂಡು ಅದನ್ನೇ ಆದರ್ಶವಾಗಿಟ್ಕೊಂಡು ಕಲಿಯುಗದಲ್ಲಿರುವಂಥ ನಾವು ಆ ರೀತಿ ವ್ಯವಹಾರವನ್ನು ಮಾಡಬಾರ್ದು ಅಂತ ಕೃಷ್ಣ ಹೇಳೋದು. ಅದು ಆಯಾ ಕಾಲಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮಾಡ್ಕೊಂಡು ಹೋಗಬೇಕು ಅಂತ ತಿಳಿಸ್ತಾರೆ. ಅದಕ್ಕೆ ಪಂಚಾಂಗಗಳಲ್ಲಿ ನಿರೂಪಣೆ ಮಾಡಿರ್ತಾರೆ. ಪಂಚಾಂಗದಲ್ಲಿ ಏನು ಹಾಕಿರ್ತಾರೆ ಅಂದರೆ, ಕಲಿಯುಗದಲ್ಲಿ ಮನುಷ್ಯನ ಆಯುಸ್ಸಿನ ಪ್ರಮಾಣ 100 ವರ್ಷ, ಹೆಚ್ಚಂದರೆ 120 ವರ್ಷ. ದೇಹದ ಪರಿಮಾಣ ಎಷ್ಟಿರುತ್ತೆ? 6 ಅಡಿ ಇದ್ದರೆ ಹೆಚ್ಚು, 5.5ರಿಂದ 6 ಅಡಿ ಇದೇ ಮ್ಯಾಕ್ಸಿಮಮ್. 6 ಕಾಲು, ಯಾರೋ ಕೆಲವು ವ್ಯಕ್ತಿಗಳು 6.5 ಅಂತ ಇರ್ಬೋದೇ ಹೊರತು ಸಾಮಾನ್ಯವಾಗಿ ಮನುಷ್ಯನ ಎತ್ತರ ಎಷ್ಟು ಹಾಕಿರ್ತಾರೆ, ಆಯುಸ್ಸಿನ ಪರಿಮಾಣ ಎಷ್ಟು ಹಾಕಿರ್ತಾರೆ. ಅದು ಈ ಯುಗಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಇಷ್ಟೇ ದೇಹ ಇಟ್ಟುಕೊಂಡು ಇಂಥದ್ದೇ ನಾವು ಆಯಸ್ಸನ್ನು ಇಟ್ಟುಕೊಂಡು ನಾವು ಹಿಂದಿನ ಕಾಲದ್ದು ಯಾವುದೋ ನಾವು ನೆನಪು ಮಾಡಿಕೊಂಡು, ವಿಶ್ವಾಮಿತ್ರ ಮಹರ್ಷಿಗಳು 10,000 ವರ್ಷ ತಪಸ್ಸು ಮಾಡಿದ್ರು ಅಂತ ಇದೆ. ನಾವು 10,000 ವರ್ಷ ತಪಸ್ಸು ಮಾಡಲಿಕ್ಕಾಗತ್ತಾ? ಮಾಡಲಿಕ್ಕಾಗೋದೇ ಇಲ್ಲ. 10,000 ವರ್ಷ ಆಯಸ್ಸೇ ಇಲ್ಲ ನಮಗಿರೋ ಆಯಸ್ಸೇ ಕಡಿಮೆ ನಮಗೆ.
ಆದ್ದರಿಂದ ಕಲಿಯುಗಕ್ಕೆ ಸಂಬಂಧಪಟ್ಟು ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನು ಮಾಡೋದು. ಕಲಿಯುಗದಲ್ಲೂ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು, ಧ್ಯಾನವು ಕೃತಯುಗದಿ ಅಂತ ದಾಸರುಗಳು ಹೇಳಿದಂತೆ ಕಲಿಯುಗದಲ್ಲಿ ಏನಪ್ಪ ಅಂದರೆ ಭಗವಂತನ ನಾಮಸ್ಮರಣೆ. ಸಂತದಂ ಚಿಂತೆಯ ಅನಂತಂ ಅಂತ್ಯಕಾಲೇ ವಿಶೇಷತಃ ಅಂತ ಹೇಳಿದ್ರಲ್ಲ, ಸಂತದಂ ಚಿಂತೆಯತ್ ಕಂಠಂ ಭಾಸ್ವತ್ ಕೌಸ್ತುಭವಾಸಕಂ. ಯಾವಾಗಲೂ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಬಿಡೋ ಹಾಗಿಲ್ಲ. ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರೋದು ಮನಸ್ಸಿನಲ್ಲಿ. ಭಗವಂತನ ನಾನಾ ವಿಧವಾದ ಲೀಲಾ ವಿನೋದಗಳನ್ನು ಈಗ ನೆನಪು ಮಾಡಿಕೊಳ್ಳೋದು. ಅದರಿಂದ ಆ ಕಾಲದ ಧ್ಯಾನ ಪದ್ಧತಿ ಅದು ಭಿನ್ನವಾಗಿರ್ಬೋದು, ನಮ್ಮ ಕಾಲದ ಧ್ಯಾನ ಪದ್ಧತಿ ಅದು ಭಿನ್ನವಾಗಿರ್ಬೋದು. ಭಗವಂತನನ್ನೇ ಕಾಣ್ತೀವಿ ನಿಜ, ಆ ಭಗವಂತನನ್ನೇ ಮನಸ್ಸಿನೊಳಗಡೆ ತಂದುಕೊಂಡು ಅವನನ್ನು ನೋಡ್ತಾ ನಾವು ಭಗವಂತನ ಗುಣಗಳ ಚಿಂತನೆಯನ್ನು ಮಾಡ್ತಾ ಭಗವಂತನ ನಾನಾ ವಿಧವಾದಂಥ ವ್ಯವಹಾರಗಳು, ಅದೆಲ್ಲ ಪುರಾಣೋಕ್ತವಾದ ಕಥೆಗಳು, ಇದೆಲ್ಲವನ್ನು ವಿಚಾರ ಮಾಡ್ತಾ ಆ ಭಗವಂತನನ್ನು ನೋಡಿ ಆನಂದ ಪಡಬೇಕಾಗತ್ತೆ. ಆದ್ದರಿಂದ ಕಲಿಯುಗದ ಧ್ಯಾನದ ಕ್ರಮದಲ್ಲೂ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಕೃಷ್ಣ ಇದೆಲ್ಲವನ್ನು ಸೇರಿಸಿ ಹೇಳಿದ್ದು ಯುಕ್ತಾಹಾರ ವಿಹಾರಸ್ಯ. ಅಂದರೆ ಈ ಕಾಲದಲ್ಲಿ ಯೋಗ ಮಾಡೋದಕ್ಕೆ ಅರ್ಥಾತ್ ಧ್ಯಾನಕ್ಕೆ ತೊಡಗಿಕೊಂಡ ವ್ಯಕ್ತಿಗೆ ಆ ಧ್ಯಾನಕ್ಕೆ ಉಪಯುಕ್ತವಾದಂಥ ಆಹಾರ ಮತ್ತು ವಿಹಾರ, ಹಾಗೆಯೇ ಪ್ರಯತ್ನಗಳು, ಕೆಲಸ, ಅವನ ಕಾಯಿಕವಾದ ಪ್ರಯತ್ನಗಳು ಅದಕ್ಕೆ ಅನುಗುಣವಾಗಿರಬೇಕು. ಆ ಕಾಲದಲ್ಲಿ ಇದ್ದಂಗಲ್ಲ. ಆ ಕಾಲದಲ್ಲಿ ಏನು ವ್ಯಕ್ತಿಗಳಿದ್ದರೋ ಆ ವ್ಯಕ್ತಿಗಳ ದೈಹಿಕವಾದ ಪರಿಮಾಣವೇ ತುಂಬ ಎತ್ತರ ಇರ್ತಿತ್ತು, ತುಂಬ ಗಾತ್ರ. ಅವರ ಸಾಮರ್ಥ್ಯ ಅದು ವಿಚಿತ್ರವಾದ ಸಾಮರ್ಥ್ಯ. ಈ ಕಾಲದಲ್ಲಿ ನಾವು ನೋಡ್ಕೊಳ್ಳಿಕ್ಕೆ ಆಗೋಲ್ಲ. ಪಂಚಾಂಗದಲ್ಲಿ ಹಾಕಿರ್ತಾರೆ ದ್ವಾಪರ ಯುಗದಲ್ಲಿ 1000 ವರ್ಷ ಬದುಕಿರ್ತಿದ್ರು. ಭೀಷ್ಮಾಚಾರ್ಯರು 525 ವರ್ಷ ಅಧ್ಯಯನ ಮಾಡಿದ್ರು, 800 ವರ್ಷ ಬದುಕೇ ಇದ್ದರು ಅವರು. ಅದು ದ್ವಾಪರ ಯುಗದ ಕಡೆಗೆ ಇದ್ದಂಥವರು. ಆರಂಭದಲ್ಲಿದ್ದವರು ದ್ವಾಪರ ಯುಗದಲ್ಲಿ 1000 ವರ್ಷಗಳು ಆನಂದವಾಗಿ ಬದುಕ್ತಿದ್ದರು. ಅದೇ ತ್ರೇತಾಯುಗಕ್ಕೆ ಹೋದರೆ ದಶರಥ ಮಹಾರಾಜ ಹೇಳ್ತಾನೆ ದಶವತ್ಸ ಸಹಸ್ರಾಣಿ ಅಂತ, 10,000 ವರ್ಷಗಳ ಕಾಲ ನಾನು ರಾಜ್ಯಭಾರ ಮಾಡಿದ್ದೀನಿ ಅಂತ ಹೇಳ್ತಾನೆ. ರಾಮದೇವರು 13,000 ವರ್ಷಗಳ ಕಾಲ ನಕ್ಷತ್ರಮಾನದ ರೀತಿಯ ರಾಜ್ಯಭಾರವನ್ನು ಮಾಡಿದರು ಅಂತ ರಾಮದೇವರು ಹೇಳ್ತಾರೆ. ಆದ್ದರಿಂದ ಆ ಕಾಲದ ಪರಿಸ್ಥಿತಿ, ಅವರ ಆಹಾರ, ಅವರ ವಿಹಾರ, ಅವರ ಪ್ರಯತ್ನಗಳು, ಅವರ ನಿದ್ರೆ, ಅವರ ಎಚ್ಚರ ಪ್ರತಿಯೊಂದು ಕೂಡ ಭಿನ್ನ ಭಿನ್ನವಾಗಿತ್ತು. ಅಂದ ಕೃತಯುಗದಲ್ಲಿ 1,00,000 ವರ್ಷ ಆಯಸ್ಸು, ಅವರ ಎತ್ತರ ದೇವರೇ ಗೊತ್ತು, ಅಷ್ಟು ತೆಂಗಿನ ಮರದಕ್ಕಿಂತ ಎತ್ತರ ಇದ್ದಂಥ ವ್ಯಕ್ತಿಗಳು. ಆದ್ದರಿಂದ ಅವರ ಕೆಲಸಗಳು ಹೆಂಗಿರ್ಬೋದು, ಅಷ್ಟು ವರ್ಷ ಆಯಸ್ಸು, ಅಷ್ಟು ಎತ್ತರ ಇರ್ತಿದ್ರು. ಅವರ ಆಹಾರ ವಿಹಾರಗಳು ಅದು ವಿಚಿತ್ರವಾಗಿರುವಂಥದ್ದು. ಆದ್ದರಿಂದ ಈ ಕಾಲದಲ್ಲಿ ಕುಳಿತು ಅವುಗಳ ಕಲ್ಪನೆಯನ್ನು ಮಾಡಲಿಕ್ಕಾಗೋಲ್ಲ. ಅದಕ್ಕೆ ಕೃಷ್ಣ ಇದೆಲ್ಲವನ್ನು ನೋಡಿ ಸರಿಯಾದ ಶಬ್ದವನ್ನು ಹಾಕಿದ. ಈ ಕಾಲದಲ್ಲಿ ತಾನು ಧ್ಯಾನ ಮಾಡೋಕ್ಕೆ ಹೊರಟವ್ರು ನೀವೀಗ. ಹಾಗಾದರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಹೀಗೆ ನಾವು ಯುಕ್ತವಾದ ಆಹಾರ, ಯುಕ್ತವಾದ ವಿಹಾರ, ಯುಕ್ತವಾದಂಥ ನಮ್ಮ ಕ್ರಿಯೆಗಳು, ಪ್ರಯತ್ನಗಳು, ಆನಂತರದಲ್ಲಿ ಯುಕ್ತವಾದಂಥ ನಿದ್ರೆ, ಯುಕ್ತವಾದಂಥ ಜಾಗೃತಾವಸ್ಥೆ, ಇದೆಲ್ಲವೂ ಕೂಡ ಯೋಗಕ್ಕೆ ಉಪಯೋಗಿ ಆಗಿರುವಂಥ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕು. ನಾನು ಆಗಲೇ ಹೇಳಿದಂತೆ ಕಲಿಯುಗದಲ್ಲಿ ನಾವೆಲ್ಲ ಇದ್ದೀವಿ, ಒಂದೇ ರೀತಿ ಮಾಡೋಣ, ಅದು ಅಲ್ಲ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ. ಸಕಲ ವ್ಯಕ್ತಿಗಳು ಭಿನ್ನ ಭಿನ್ನ. ಒಂದು ಮರ ತೊಗೊಳ್ತು ಅಂತಂದರೆ ಒಂದು ದೊಡ್ಡ ಮರದಲ್ಲಿರುವ ಪ್ರತಿಯೊಂದು ಎಲೆಗಳು ಭಿನ್ನ ಭಿನ್ನವಾಗಿರುತ್ತೆ. ಒಂದೊಂದು ಗಿಡಗಳ ಪೋಷಣೆಯನ್ನು ಒಂದೊಂದು ರೀತಿ ಮಾಡಬೇಕಾಗತ್ತೆ. ನಾವು ತುಳಸಿ ಗಿಡಕ್ಕೆ ಮಾಡಿದ ಪೋಷಣೆಯನ್ನು ಗುಲಾಬಿ ಗಿಡ ಮಾಡಲಿಕ್ಕೆ ಬರೋದಿಲ್ಲ, ಬಳ್ಳಿಗಳಿಗೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಒಂದೊಂದು ಗಿಡದ ಪೋಷಣೆ ಬೇರೆ, ಒಂದೊಂದು ಪ್ರಾಣಿಗಳ ಪೋಷಣೆ ಬೇರೆ, ಅವುಗಳ ಆಹಾರ ವಿಹಾರಗಳು ಬೇರೆ. ಹಾಗೆ ಮನುಷ್ಯರಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಅವನವನ ದೈಹಿಕವಾದ ಪರಿಸ್ಥಿತಿ, ಮಾನಸಿಕವಾದ ಪರಿಸ್ಥಿತಿಯನ್ನು ನೋಡಿಕೊಂಡು ಆ ರೀತಿಯಾದ ಆಹಾರ ವಿಹಾರಗಳು, ಧ್ಯಾನಕ್ಕೆ ಉಪಯೋಗಿಯಾದ ಆಹಾರ ವಿಹಾರಗಳನ್ನು ಅವರವರೇ ಕಂಡುಕೊಳ್ಳಬೇಕು. ಅದಕ್ಕೆ ಯುಕ್ತಾಹಾರ ವಿಹಾರ ಅನ್ನೋ ಶಬ್ದ ಪ್ರಯೋಗವನ್ನು ಮಾಡಿದ್ದು.
ಹಾಗೆ ಯುಕ್ತವಾದ ಆಹಾರ, ಯುಕ್ತವಾದ ವಿಹಾರಾದಿಗಳನ್ನು ಮಾಡಿಕೊಳ್ತು ಅಂತಂದರೆ ಯೋಗೋ ಭವತಿ ದುಃಖ. ಆವಾಗ ಅವನ ಯೋಗ ಪ್ರಕ್ರಿಯೆ ಏನಿದೆ, ಅರ್ಥಾತ್ ಧ್ಯಾನ ಮಾಡಿದ್ನಲ್ಲ, ಆ ಧ್ಯಾನದಿಂದ ಎಲ್ಲ ವಿಧವಾದ ದುಃಖಗಳು ನಾಶವಾಗಿ ಹೋಗಿಬಿಡುತ್ತೆ. ವಿಶೇಷವಾದ ಆನಂದ ಅವನಿಗೆ ಮೂಡಿಬರುತ್ತೆ. ಕಾರಣ ಏನು ಅಂದರೆ ಚೆನ್ನಾಗಿ ಮನಸ್ಸನ್ನು ಹದ ಮಾಡಿಕೊಂಡು ಆತ ಭಗವಂತನನ್ನು ಕಾಣೋದಕ್ಕೆ ಶುರು ಮಾಡ್ದ. ಎಲ್ಲ ದುಃಖಗಳು ನಶಿಸಿ ಹೋಗುತ್ತೆ. ಸುಖ ಅದರ ಸೆಲೆ ಅವನ ಪಾಲಿಗೆ ಒದಗಿಬಿಡುತ್ತೆ. ಹೀಗೆ ಶ್ರೀಕೃಷ್ಣ ತುಂಬ ಸೂಕ್ಷ್ಮವಾಗಿ ಶಬ್ದಗಳನ್ನು ತಾನು ಶ್ಲೋಕಗಳಲ್ಲಿ ಬಳಸ್ತಾ, ವೇದವ್ಯಾಸರು ಆ ಶಬ್ದಗಳನ್ನು ಅವುಗಳಲ್ಲಿ ಇಟ್ಟು ಈ ರೀತಿಯಾದ ವಿಶೇಷವಾದ ಅರ್ಥವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು ಯಥಾಶಕ್ತಿ ಯಥಾಮತಿ ನಮ್ಮ ಮನಸ್ಸಿಗೆ ಹಾಕ್ಕೊಳ್ಳೋಣ, ನಾವು ಅದನ್ನು ಜೀರ್ಣ ಮಾಡಿಕೊಳ್ಳೋಣ. ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅನುಷ್ಠಾನಕ್ಕೆ ತಂದುಕೊಳ್ತಾ ಆ ಶ್ರೀನಿವಾಸನ ಅನುಗ್ರಹವನ್ನು ಸಂಪಾದನೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ಭಗವದ್ಗೀತಾಸು इति श्रीमद्भगवद्गीतासु ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಈ ಕ್ಷಮಾ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಭಗವದ್ಗೀತಾ ಪ್ರಾರ್ಥನೆಯಿಂದ ಪಾರಾಯಣದಿಂದ ಚ ಈ ಯಾವ ಪುಣ್ಯವು ನಾವು ಪಡೆದಿದ್ದೇವೆ ಅದೇ ಪ್ರಕಾರ ಸಮಸ್ತ ಲೋಕವೂ ಕೂಡ ಸುಭಿಕ್ಷವಾಗಿ ಇರಲಿ. ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಲಿಯುಗ ಪ್ರತ್ಯಕ್ಷ ವರದೈವನಾಗಿರುವಂತಹ ಶ್ರೀ ಶ್ರೀನಿವಾಸನ ಪ್ರಾರ್ಥನೆಯಿಂದ ಪಾರಾಯಣವು ಪರಿಸಮಾಪ್ತಿಯಾಗುತ್ತದೆ ಅಂತ ಹೇಳಿ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.